ರಮೇಶ್ ಬಂಡಿಗೌಡ ಅವರು ಮುಸ್ಲಿಮರಿಗೆ ಭೂ ದಾಖಲೆಗಳ ಕುರಿತು ನೀಡಿದ ಅವಮಾನಕಾರಿ ಹೇಳಿಕೆಯ ವಿರುದ್ಧ ಪ್ರತಿಭಟನೆ. ಕಾಂಗ್ರೆಸ್ ಪಕ್ಷವು ಭಾರತದ ಅತಿ ದೊಡ್ಡ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಪಕ್ಷಗಳಲ್ಲಿ ಒಂದಾಗಿದೆ ಎಂದು ಘೋಷಿಸಿಕೊಂಡ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕರು ಇತ್ತೀಚೆಗೆ ಮುಸ್ಲಿಮರಿಗೆ ಭೂ ದಾಖಲಾತಿ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಗಮನಿಸಲಾಗಿದೆ. ದಾಖಲೆಗಳಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಮುಸ್ಲಿಮರು ಯಾವುದೇ ಭೂ ದಾಖಲೆಗಳನ್ನು ಅನುಮೋದಿಸದಂತೆ ಅವರು ಸ್ಥಳೀಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಅಲ್ಲದೆ ವಿಡಿಯೋ ಕ್ಲಿಪ್ ನಲ್ಲಿ ಅವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತಿದ್ದರು. ಅವರು ಹಾಗೆ ಮಾಡಿದರೆ ಅವರನ್ನು ಜೈಲೇರಿಸಲಾಗುತ್ತದೆ. ಇದು ದೇಶಕ್ಕೆ ಸಂವಿಧಾನಿಕ ಮೌಲ್ಯಗಳ ಗಂಭೀರ ಬೆದರಿಕೆಯಾಗಿದೆ. ಈ ನಿಟ್ಟಿನಲ್ಲಿ ಎಸ್ಡಿಪಿಐ ಮುಳಬಾಗಿಲು ಇವರ ವತಿಯಿಂದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಗೌಡ ವಿರುದ್ಧ ಶಾಂತಿಯುತ ಪ್ರತಿಭಟನೆ ನಡೆಸಿದ್ದೇವೆ. ಒಂದು ಪ್ರತಿಭಟನೆ ಹಮ್ಮಿಕೊಂಡಿರುವ ವಿಷಯ ಏನಂದ್ರೆ, ಕಾಂಗ್ರೆಸ್ ಸರ್ಕಾರದಲ್ಲಿರುವ ಮುಸ್ಲಿಂ ವಿರೋಧಿ ಶಾಸಕ ಬಂಡಿಗೌಡನಿಗೆ ಮುಸ್ಲಿಮರಿಗೆ ಜಾಮೀನನ್ನು ಒಂದು ಇದು ಮಾಡಿಕೊಟ್ರೆ ಅವ್ರಿಗೆ ನೇಣು ಹಾಕ್ತೀವಿ ಅಂತ ಒಂದು ಬೆದರಿಕೆಯನ್ನು ಕೊಟ್ಟಿರುವ ಈ ಒಂದು ಇದಕ್ಕೆ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ವಿರೋಧಿ ಆಗಿರೋದ್ರಿಂದ ಅವರಿಗೆ ಈ ಕೂಡಲೇ ವಜಾಗೊಳಿಸಬೇಕಂತ ಈ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.